ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರದ ಮುದ್ದು ಸೊಸೆ ಎಪಿಸೋಡು ತುಂಬ ರೋಚಕವಾಗಿ ತಿರುಗ್ತಾ ಇದೆ. ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನೀವೇ ಫಸ್ಟ್ ನೋಡ್ಬೋದು, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಚಂಪಾ ವಿದ್ಯಾಗೆ ಕಾಲ್ ಮಾಡಿದ್ದಾಳೆ. ಕಾಲ್ ಮಾಡಿಬಿಟ್ಟು, ಅಕ್ಕ ಚೆನ್ನಾಗಿದೆಯಾ ಅಕ್ಕ, ಹಿಂಗೆ ಅಂತ ಕೇಳ್ತಾಳೆ. ಅದಕ್ಕೆ ವಿದ್ಯಾ ಹೇಳ್ತಿದ್ದಾಳೆ, ಅಯ್ಯೋ ನನ್ನ ಚಂದ ಕಟ್ಕೊಂಡು ಏನೋ ಹೇಳ್ತೀಯ ಚಂಪಾ, ನನ್ನ ಚಂದ ನೋಡೋಕೆ ಎರಡು ಕಣ್ಣು ಸಾಲಲ್ಲ, ಏನು ಹೇಳು ಚಂಪಾ, ನೀನು ಸುಮ್ಮನೆ ಫೋನ್ ಮಾಡಲ್ಲ ಅಂತ ಹೇಳ್ತಾಳೆ. ಆಗ ಚಂಪಾ ಹೇಳ್ತಿದ್ದಾಳೆ, ಅದು ಅಕ್ಕ ನೆನ್ನೆ ಮನೆಯಲ್ಲಿ ನಿಮ್ಮ ಬಗ್ಗೆ ಸಾವಿತ್ರಿ ಅದಕ್ಕೆ ದೊಡ್ಡಮ್ಮನು ಮತ್ತು ವಿನಂತಿನೂ ಬೈಬೇಕಾದ್ರೆ ಭದ್ರಮ್ಮವ ನಿಮ್ಮ ಮೇಲೆ ಆ ಪ್ರೀತಿ ತೋರಿಸಿದ್ರು. ಅವ್ರಿಗೆಲ್ಲ ಚೆನ್ನಾಗಿ ಬೈದರು. ಅವಳೇನು ಅಂತ ನನಗೆ ಗೊತ್ತು, ಅವಳ ಬಗ್ಗೆ ಇನ್ನೊಂದ್ಸಲಿ ಮಾತಾಡ್ಕೊಡ್ದು, ನಿಮ್ಗೆ ಯೋಗ್ಯತೆ ಇಲ್ಲ ಅವಳ ಬಗ್ಗೆ ಮಾತಾಡೋದಕ್ಕೆ, ಹಾಗೆ ಹೀಗೆ ಅಂತ ನಿಮ್ಮ ಬಗ್ಗೆ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾತಾಡಿದ್ರು ಅಕ್ಕ. ಅವ್ರಿಗೆ ನಿಮ್ಮ ಮೇಲೆ ಕೋಪ ಇದೆ ಅಷ್ಟೇ, ಆದರೆ ಪ್ರೀತಿ ಮಾತ್ರ ಸ್ವಲ್ಪನೂ ಕರಗಿಲ್ಲ ಅಕ್ಕ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಿದ್ದಾಳೆ, ಸುಮ್ಮನೆ ಇರು ಚಂಪಾ, ಈಗ ಹೇಳು ಅಂತ ಅಮ್ಮಮ್ಮನೂ ಅತ್ತೆನೂ ಹೇಳ್ಕೊಟ್ರೆ ನನಗೆ ಗೊತ್ತು, ಅವ್ರಿಗೆ ಹೇಳ್ಬಿಡು, ಏನೇ ಮಾಡಿದ್ರು ವಿದ್ಯಾ ಹಾಗೇ ಇರೋದು, ಮನ್ಸು ಕರಗಲ್ಲ ಅಂತ ಹೇಳ್ತಾರೆ. ಆಗ ಚಂಪಾ ಹೇಳ್ತಿದ್ದಾಳೆ, ಇಲ್ಲ ವಿದ್ಯಾಕ್ಕ, ನಿಜವಾಗ್ಲೂ ನಾನೇ ಸತ್ಯ ಹೇಳ್ತಾ ಇದ್ದೀನಿ, ಅಮ್ಮಮ್ಮನೂ ಹೇಳ್ಕೊಟ್ಟಿಲ್ಲ, ಯಾರೂ ಹೇಳ್ಕೊಟ್ಟಿಲ್ಲ, ಹಿಂಗಂತ ಹೇಳಿದ್ರು ಭದ್ರಮ್ಮವನೇ ಅಂತ ಹೇಳ್ತಾಳೆ. ಆಗ ಸರಿ ಬಿಡು ಚಂಪಾ, ಆಯಿತು ಅಂತ ಹೇಳಿ ವಿದ್ಯಾ ಫೋನ್ ಕಟ್ ಮಾಡ್ತಾಳೆ. ಮತ್ತಲ್ಲಿ ಶಿವರಾಮೇಗೌಡರು ಕೂತಿರ್ತಾರೆ. ಅಲ್ಲಿ ಅವನ ಹೆಂಡತಿ ಮೋಹನ ಬಂದು ಮಾತ್ರೆ ಕೊಡ್ತಿರ್ತಾಳೆ. ಅದೇ ಸಮಯಕ್ಕೆ ಅಮ್ಮಮ್ಮ ಕೂಡ ಅಲ್ಲೇ ಬಂದು, ಮೋಹನ ನನ್ನ BP ಮಾತ್ರೆ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ನಂದು ಮತ್ತು ಹೆಂಗಿದ್ರು ಇವ್ನು ಶಿವರಾಮಂದು ಒಂದೇ ಮಾತ್ರೆ ಅಲ್ವಾ, ಅದನ್ನೇ ಕೊಡು ಅಂತ ಇಸ್ಕೊಳಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ಸುಮ್ಮನಿರವ, ನಿನ್ನ ಮಾತ್ರೆಗೆಲ್ಲ ಬಂದಿರಲ್ಲ, ನೀನೇನೋ ಬೇರೆ ಮನಸ್ಸಲ್ಲಿ ಇಟ್ಕೊಂಡೇ ಬಂದಿದ್ದೀಯಾ ಹೇಳವ ಅಂತ ಹೇಳ್ತಾನೆ. ಆಗ ಈ ಅಜ್ಜಿ ಹೇಳ್ತಾ ಇದ್ದಾರೆ, ಅಲ್ಲ ಕಣ್ಲ ಶಿವರಾಮ, ನನ್ನ ಮನಸ್ಸಲ್ಲಿ ಏನಿದೆ ಏನೋ ಇಟ್ಕೊಂಡ್ಬಂದಿದ್ದೀನಿ ಅನ್ನೋದು ನಿನಗೆ ಗೊತ್ತಾಗ್ತಾ ಇದೆ, ನಿನ್ನ ಮಗನ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ವೇ ನಿನಗೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಏನು ಹೇಳ್ತಾ ಇದೆಯವ ನೀನು ಅಂತ ಕೇಳ್ತಾರೆ. ಅಲ್ಲ ಕಣ್ಲ, ಅವನಿಗೆ ವಿದ್ಯೆನ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ಲಿಲ್ವಲ್ಲ, ನಿನ್ನೆ ಕೋಪ ಇದೆ, ಅವತ್ತೇನೋ ಅವಳು ಸುಳ್ಳು ಹೇಳಲು ಅನ್ನೋ ಕೋಪದಲ್ಲಿ ಅವನಿನ್ನ ಕೋಪ ಹಂಗೆ ಇಟ್ಕೊಂಡಿದ್ದಾನೆ, ಅವಳು ಬೇಡ ಅಂತಲೂ ಹೇಳ್ದ, ಆದರೆ ಅವನಿಗೆ ಅವಳ ಮೇಲೆ ತುಂಬಾ ಪ್ರೀತಿ ಇದೆ, ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ವಲ್ಲ ನಿನಗೆ ಅಂತ ಹೇಳ್ತಾರೆ. ಹಾಗೆ ಶಿವರಾಮೇಗೌಡರು ಹೇಳ್ತಿದ್ದಾರೆ, ಹಂಗಾದ್ರೆ ಅವನಾಗ ಡಿವೋರ್ಸ್ ಕೊಡೋಕ್ಕೆ ಮುಂದಾಗ್ತಾ ಇದ್ದ, ಇಷ್ಟ ಇಲ್ಲದೆ ಹೋಗಿರೋದಕ್ಕೆ ಮುಂದಾಗಿರೋದು ಅಂತ ಹೇಳ್ತಾರೆ. ಆಗ ಅಜ್ಜಮ್ಮ ಹೇಳ್ತಾ ಇದ್ದಾರೆ, ಅಲ್ಲ ಕಣ್ಲ, ಅವ್ನಿಗೆ ಇಷ್ಟ ಇಲ್ಲ ಅಂದಿದ್ರೆ ಅವ್ನು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ನ, ಅವಳು ನನ್ನನ್ನು ಅತ್ಯಾಚಾರ ಮಾಡಿದಿರೋ ಆರೋಪ ಬಂದಾಗ ನೀವು ಯಾರೂ ನಂಬಲಿಲ್ಲ, ನನ್ನ ಹೆಂಡತಿ ಕಾಪಾಡಿದ್ಲು, ಹಾಗೆ ಹೀಗೆ ಅಂತ ವಿದ್ಯೆನ ಎಷ್ಟು ಹೊಗಳೋದಲ್ಲ, ಏನೋ ಕೋಪ ಮನಸ್ಸಲ್ಲಿದೆ ಅಷ್ಟೇ, ಇವಾಗೆಲ್ಲ ಕರ್ಗೋಗುತ್ತೆ ಶಿವರಾಮ, ನೋಡು ನೀನು ಏನು ನಿರ್ಧಾರ ಮಾಡ್ತೀಯ ಅದೇ ನಿರ್ಧಾರ ಆಗಿರುತ್ತೆ ಅಂತ ಹೇಳಿ ಅಜ್ಜಮ್ಮ ಅಲ್ಲಿಂದ ಹೊರಡ್ತಾರೆ. ಶಿವರಾಮೇಗೌಡರು ಇಲ್ಲಿ ಭದ್ರಾ ಹತ್ರ ಬಂದ್ಬಿಟ್ಟು, ಮಗ ಭದ್ರಾ, ಕೋರ್ಟ್ಗೆ ಹೋಗೋಕೆ ರೆಡಿ ಆಗ್ತಾ ಇದೆಯಪ್ಪ ಅಂತ ಕೇಳ್ತಾರೆ. ಆಗ ಹ್ಞೂ ಅಪ್ಪಯ್ಯ ಅಂತ ಹೇಳ್ತಾನೆ. ಭದ್ರಾ, ನಿನ್ನ ಹತ್ರ ಒಂದು ಮಾತಾಡಬೇಕಾಗಿತ್ತು ಕಣಪ್ಪ ಅಂತ ಹೇಳ್ತಾರೆ. ಏನು ಹೇಳಪ್ಪಯ್ಯ? ಆಗ ಅವರ ಪಪ್ಪ ಹೇಳ್ತಾ ಇದ್ದಾರೆ, ನೋಡು ಭದ್ರಾ, ನಿನ್ನ ಕೋರ್ಟ್ನಲ್ಲಿ ಅವ್ರ ಜಡ್ಜ್ ಸಾಹೇಬರು ಕೇಳಿದಾಗ ನಿನ್ಗೆ ಅವಳ ಜೊತೆ ಬದುಕೋಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳಬೇಕು ನೀನು, ಅದು ಅವಳ ಜೊತೆ ಬದುಕೋಕ್ಕೆ ಇಷ್ಟ ಇದೆ ಅಂತಲೇ ಹೇಳಬೇಕು. ನೀನು ಸುಮ್ಮನೆ ನನ್ನ ಗೌರವಕ್ಕೆ ಧಕ್ಕೆ ಬರುತ್ತೆ, ನಮ್ಮ ಅಪ್ಪನಿಗೆ ಅವಮಾನ ಆಗುತ್ತೆ ಅಂತೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀನು ಸುಳ್ಳು ಹೇಳಬಾರ್ದು. ನಿನ್ನ ಮನಸ್ಸಲ್ಲಿ ಏನಿದೆ ಅವಳ ಬಗ್ಗೆ ಅದನ್ನೇ ಇಷ್ಟ ಇದೆ ಅಂತಲೇ ಹೇಳೋದಿದ್ರೆ ಹೇಳ್ಬೋದು ಅಂತ, ಅದರಿಂದ ನನಗೆ ಯಾವ ಬೇಜಾರು ಇಲ್ಲ ಅಂತ ಹೇಳ್ತಾರೆ. ಆಗ ಅವ್ನು ಭದ್ರ ಹೇಳ್ತಾ ಇದ್ದಾನೆ, ಏನಪ್ಪಯ್ಯ ನೀನು ಹಿಂಗೆ ಮಾತಾಡ್ತಾ ಇದೆಯಾ, ಅವಳ ಮೇಲೆ ನನಗೆ ಪ್ರೀತಿ ಇದೆ ಅಂತ ಹೇಳ್ತಾ ಇದೆಯಾ, ನನಗೆ ನಿಜವಾಗ್ಲೂ ಇಲ್ಲ ಅಪ್ಪಯ್ಯ, ನನಗೆ ಯಾವಾಗಲೂ ನಮ್ಮ ಅಪ್ಪನ ಘನತೆ ಗೌರವ ನಮ್ಮ ಅಪ್ಪನೇ ಮುಖ್ಯ, ನಾನು ನಿನ್ನನ್ನು ಪಡೆದಿರೋ ನಾನೇ ಪುಣ್ಯವಂತ ಅಪ್ಪ, ಅವಳಿಗೋಸ್ಕರ ನನಗೇನೂ ಬೇಡ, ಅವಳು ನಿನ್ನ ಘನತೆಗೆ ಧಕ್ಕೆ ತಂದಿರೋಳು, ಏನೂ ಬೇಡ ಅಂತ ಹೇಳ್ತಾನೆ. ಆಗ ಅವರಪ್ಪ, ನೋಡಪ್ಪ ಭದ್ರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡು, ನನಗೋಸ್ಕರ ನೀನು ಯಾವ ನಿರ್ಧಾರನೂ ತೊಗೊಬೇಡ, ನನಗೇನೂ ಇದು ಅವಮಾನ ಆಗಲ್ಲ, ಏನೂ ಆಗಲ್ಲ, ನಿನಗೆ ವಿದ್ಯಾ ಮೇಲೆ ಇಷ್ಟ ಇದೆಯಾ ಅಂತ ಹೇಳಿದ್ರೆ ನಿನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಒಪ್ಕೊಂಬ, ಅದರಿಂದ ನನಗೆ ಯಾವ ಬೇಜಾರು ಇಲ್ಲ ಕಣಪ್ಪ, ಹುಷಾರಾಗಿ ಹೋಗ್ಬಾಪ್ಪ ಅಂತ ಹೇಳ್ತಾರೆ. ಆಗ ಭದ್ರ, ಸರಿಯಪ್ಪ ಆಯಿತು ಅಂತ ಹೇಳಿ ಅಳ್ತಾ ಇರ್ತಾನೆ. ಆಗ ಅವರಪ್ಪ ಹೇಳ್ತಾಯಿದ್ದಾರೆ, ಸರಿ ಭದ್ರ, ಅಳಬೇಡ, ಹುಷಾರಾಗಿ ಹೋಗ್ಬಾ, ನಮ್ಮ ಮನೆತನದಲ್ಲಿ ಯಾವತ್ತೂ ಈ ಥರ ಡಿವೋರ್ಸ್ ಕೇಸು ಕೋರ್ಟ್ ತನಕ ಹೋಗೇ ಇರಲಿಲ್ಲ, ಯೋಚನೆ ಮಾಡಿ ನಿರ್ಧಾರ ತಗೊಂಡು ಬಾರಪ್ಪ ಅಂತ ಹೇಳಿ ಅವನನ್ನು ಕಳಿಸ್ಕೊಡ್ತಾರೆ. ಮತ್ತಿಲ್ಲಿ ಅಜ್ಜಮ್ಮ ಅಳ್ತಾ ಇದ್ದಾರೆ ಭಗೀರಥಿಯವರು. ಆಗ ಮೋಹನ್ ಅವ್ರು ಹೇಳ್ತಾಯಿದ್ದಾರೆ, ಅಳಬೇಡಿ ಅತ್ತೆ, ನೀವು ಸುಮ್ಮನೆ ಇರಿ, ನಿಮ್ಮ ಆರೋಗ್ಯ ಏನಾಗಬೇಕು ಅಂತ ಹೇಳ್ತಾರೆ. ಆಗ ಚಂಪಾ ಕೂಡ ಹೇಳ್ತಾಳೆ, ಸುಮ್ಮನಿರಿ ಅಮ್ಮಮ್ಮ, ನೀವು ಇದೆಲ್ಲ ತಿಳಿದವರು, ನೀವೇ ಹಿಂಗೆ ಹತ್ರ ಹೆಂಗೆ ಅಂತ ಅವಳು ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ, ಅಲ್ಲ ಕಣೆ ಚಂಪಾ, ನಾನು ತಿಳಿದಿರೋಳು ಅಂತ ಈ ಮನೇಲಿ ಯಾರು ನನಗೆ ಒಂದು ಚೂರಾದರೂ ಮರ್ಯಾದೆ ಕೊಡ್ತಾವ್ರೆ ನನ್ನ ಮಾತಿಗೆ,
ಯಾಕೆ ಬದುಕಿರಬೇಕು, ಸಾಯೋ ವಯಸ್ಸಲ್ಲಿ ಯಾಕಪ್ಪ ಭಗವಂತ ನನಗೆ ಇಂಥ ಕಷ್ಟ ಕೊಡ್ತಾ ಇದೆಯಾ ಅಂತ ಅವ್ರು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ನೋಡಿದಂಥ ಸಾವಿತ್ರಿ ಇನ್ನಂತಿ ಹೇಳ್ತಾ ಇದ್ದಾಳೆ ಅವ್ರ ಅಮ್ಮಂಗೆ, ನೋಡವ್ವ ಈ ಅಜ್ಜಿ ಏನಾದರೂ ಮಾಡಿ ಹಿಂಗೆ ಡ್ರಾಮಾ ಮಾಡಿ ಮಾಡಿ ಭದ್ರನ ಮನಸ್ಸನ್ನ ಕರಗಿಸ್ಬಿಡ್ತಾಳೆ ಆ ಹಾಳಾದೊಳಗೋಸ್ಕರ, ಮುರಡಿಗೋಸ್ಕರ ಅಂತ ಅವಳು ಅವ್ರ ಅಮ್ಮಂಗೆ ಹೇಳ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಶಿವರಾಮೇಗೌಡರು ಬಂದು ಯಾಕವ ಅಳ್ತಾ ಇದೆಯಾ, ಅಂಥದ್ದು ಏನಾಗೋಯ್ತು, ಯಾಕೆ ಅಳ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ ಭಗೀರಥಿ, ಅಲ್ಲ ಕಣ್ಲ ಶಿವರಾಮ, ಅದಕ್ಕಿಂತ ಇನ್ನೇನ್ಲ ಆಗಬೇಕು, ನಮ್ಮ ಮನೆ ನೆಮ್ಮದಿನೇ ಹಾಳು ಮಾಡೋಕೆ ಹೋಗ್ತಾ ಇದ್ದಾನಲ್ಲ ನಿನ್ನ ಮಗ ಎಲ್ಲ ಅವನು ಅಂತಾರೆ. ಅದೇ ಸಮಯಕ್ಕೆ ಅವ್ನು ಭದ್ರ ಕೂಡ ಬರ್ತಾನೆ. ಅಲ್ಲ ಕಣಪ್ಪ ಭದ್ರ, ನೀನು ಸಮಸ್ಯೆಯಿಂದಾಗಿ ಸಂಸಾರ ಹಾಳು ಮಾಡ್ಕೊಂಬೇಡ ಕಣಪ್ಪ, ಸಮಸ್ಯೆ ಬರ್ತವೆ ಹೋಗ್ತವೆ, ಯೋಚನೆ ಮಾಡಪ್ಪ ನೀನು. ಅವಳದೊಂದು ಮೋಸ ಮಾಡಿದಾಳೆ ಅನ್ನೋದು ಬಿಟ್ಟರೆ ಯಾವತ್ತೂ ಅವಳಂತ ಹೆಂಡತಿ ಪಡೆಯೋದು ನೀನು ಪುಣ್ಯ ಮಾಡಿರಬೇಕು ಕಣಪ್ಪ, ಅವಳು ಒಳ್ಳೆ ಹುಡುಗಿ ಕಣೋ, ಗುಣವಂತೆ ಕಣೋ ಅಂತೆಲ್ಲ ಹೊಗಳ್ತಾ ಇರ್ತಾರೆ. ಆಗ ಭದ್ರ, ಅಮ್ಮಮ್ಮ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು ಇವಾಗ ಅವಳ ಜೊತೆ ಸಂಸಾರ ಮಾಡು ಅಂತ, ಏನಾದರೂ ನಾವು ಮೋಸಗಾತಿ ಮನೆ ಅವ್ರ ಅಪ್ಪ ಏನಾರ ಹೇಳಿದ್ನ ಮತ್ತೆ ನಿನಗೆ ಕನ್ವಿನ್ಸ್ ಮಾಡುವವನ್ನ ಅಂತ, ಅದೆಲ್ಲ ಸಾಧ್ಯನೇ ಇಲ್ಲ ಕಣಮ್ಮಮ್ಮ ಅಂತ ಹೇಳ್ತಾನೆ. ಆಗ ಭಗೀರಥಿಯವರು ಹತ್ಕೊಂಡು, ನಿಂದು ಅಮ್ಮಯ್ಯ ಅಂತೀನಿ ಕಣಪ್ಪ ಭದ್ರ, ಅರ್ಥ ಮಾಡ್ಕೊ ನನ್ನ ಮಾತನ್ನ, ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂತ ಹೋಗಿ ಅವ್ನ ಕಾಲಿಗೆಲ್ಲ ಬೀಳಕ್ಕೆ ಹೋಗ್ತಾರೆ. ಆದರೂ ಕೂಡ ಭದ್ರನ ಮನಸ್ಸು ಕರಗೋದೇ ಇಲ್ಲ. ಅಮ್ಮಮ್ಮ ನೀನು ಹಂಗೆಲ್ಲ ಮಾಡಬೇಡ ಅಮ್ಮಮ್ಮ, ನೋಡಮ್ಮಮ್ಮ ಅವಳು ಮೋಸಗಾತಿ ಅಮ್ಮಮ್ಮ, ಯಾರು ಏನೇ ಹೇಳಿದ್ರು ಇದರಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ ಕಣಮ್ಮ, ದೇವರೇ ಬಂದು ನನಗೆ ಹೇಳಿದ್ರು ಕೂಡ ಈ ನಿರ್ಧಾರ ಮಾತ್ರ ಬದಲಾಗಲ್ಲ ಅಮ್ಮಮ್ಮ ಅಂತ ಹೇಳಿಬಿಟ್ಟು, ಅಪ್ಪಯ್ಯ ನಂಗೆ ಟೈಮ್ ಆಗುತ್ತೆ, ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅಪ್ಪಯ್ಯ ಅಂತ ಹೊರಡ್ತಿರ್ತಾನೆ. ಆಗ ಸಾವಿತ್ರಿ ಕೂಡ, ಅಣ್ಣ ಭದ್ರ ಒಬ್ಬನೇ ಹೋಗ್ತಾನೆ, ನಾನು ಮತ್ತು ಈಶ್ವರಿ ಅದಕ್ಕೆ ಇಬ್ಬರು ಹೋಗ್ತೀವಿ ಜೊತೆಯಲ್ಲಿ, ಭದ್ರ ಬಾರಪ್ಪ, ಯಾರು ಏನಾದ್ರು ಮಾತಾಡ್ಕೊಳ್ಳಿ ನಡಿಯಪ್ಪ ಅಂತ ಹೇಳಿ 3 ಜನನೂ ಒಟ್ಟಿಗೆ ಕೋರ್ಟ್ ಹತ್ರ ಬರ್ತಾರೆ. ಇಲ್ಲಿ ಅಜ್ಜಮ್ಮ ಅಂತೂ ತುಂಬ ಅಳ್ತಾನೇ ಇದ್ದಾರೆ ಭಗೀರಥಿಯವರು. ಕೋರ್ಟ್ ಹತ್ರ ಅವ್ರ ಲಾಯರ್ ಕಾಯ್ತಾ ಇರ್ತಾರೆ. ಅವ್ರು ಬಂದರೆ ಬನ್ನಿ ನಿಮ್ಮ ಅಪೋಸಿಟ್ ಅವರು ಕ್ಲೈಂಟ್ ಬಂದಿಲ್ವಾ, ನಿಮ್ಮ ಅಪೋಸಿಟ್ ಪಾರ್ಟಿಯವರು ಅಂತ ಕೇಳ್ತಾರೆ. ಆಗ ಭದ್ರ, ಇಲ್ಲ ಸ್ವಾಮಿ ನಾವು ಬಂದ್ವಿ, ಅವ್ರು ಇನ್ನೂ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಲಾಯರ್ ಹೇಳ್ತಾ ಇದ್ದಾರೆ, ಹಂಗಾದ್ರೆ ಸರಿ, ಅವ್ರು ಒಂದು 2-3 ಕೇಸ್ ಅಟೆಂಡ್ ಮಾಡಿಲ್ಲ ಅಂದರೆ ಅದು ಥರ್ಡ್ ಪಾರ್ಟಿ ಆಗುತ್ತೆ ಬಿಡಿ, ಏನಾಗಲ್ಲ ಬನ್ನಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅಯ್ಯೋ ಲಾಯರ್ ಸಾಹೇಬ್ರೆ ಹಂಗೆಲ್ಲ ಮಾಡಬೇಡಿ, ಇವತ್ತು ಏನು ಇತ್ಯರ್ಥ ಆಗುತ್ತೋ ಆಗ್ಬಿಡ್ಲಿ, ಇನ್ನು ಮುಂದಕ್ಕೆಲ್ಲ ಕೇಸ್ನ ಹಾಕೋಕೆ ಹೋಗ್ಬೇಡಿ ಅಂತಾಳೆ. ಆಗ ಭದ್ರನ ಕೋಪ ಬಂದು ಹಂಗೆ ಅವಳನ್ನ ನೋಡ್ತಾ ಇರ್ತಾನೆ. ಮತ್ತಿಲ್ಲಿ ಅದೇ ಸಮಯಕ್ಕೆ ವಿದ್ಯಾ ಕೂಡ ಬರ್ತಾಳೆ. ವಿದ್ಯಾ ಆಟೋ ಹಿಡಿದು ಬರ್ತಾಳೆ. ಅವ್ರ ಲಾಯರ್ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಯ್ಯೋ ಮೇಡಮ್ ಲೇಟ್ ಆಗಿಬಿಡ್ತಾ ಮೇಡಮ್ ನಾನು ಬಂದಿದ್ದು ಅಂತ ಹೇಳ್ತಾಳೆ ವಿದ್ಯಾ. ಇಲ್ಲ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ, ನೆಕ್ಸ್ಟ್ ನಿಮ್ಮದೇ ಕೇಸು, ಏನಾದರೂ ನಿಮ್ಮ ನಿರ್ಧಾರದಲ್ಲಿ ಬದಲಾವಣೆ ಇದೆಯಾ ಅಂತ ಕೇಳ್ತಾರೆ. ಆಗ ವಿದ್ಯಾ ಏನೂ ಬದಲಾವಣೆ ಇಲ್ಲ ಮೇಡಮ್ ಅಂತ ಹೇಳ್ತಾಳೆ. ಸರಿ ಬನ್ನಿ, ಕೋರ್ಟ್ ಕೇಸಿಗೆ ಟೈಮ್ ಆಗಿಬಿಡೋದು ಬನ್ನಿ ಅಂತ ಹೇಳಿ ಇಬ್ಬರು ಕೋರ್ಟ್ ಒಳಗಡೆ ಹೋಗ್ತಾರೆ. ಹೋದಾಗ ಜಡ್ಜ್ ಸಾಹೇಬರು ಕೇಳ್ತಾ ಇದ್ದಾರೆ, ಇಲ್ಲಿ ವಿದ್ಯಾ ಯಾರಮ್ಮ ಅಂತಾರೆ. ನಾನೇ ಸಾಹೇಬ್ರೆ ಅಂತ ಅವಳು ಅಂತಾಳೆ. ಭದ್ರ ನಾನೇ ಅಂತ ಅವನು ಹೇಳ್ತಾನೆ. ಆಗ ಅವ್ರು ಕೇಳ್ತಾ ಇದ್ದಾರೆ ಜಡ್ಜು, ಇಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿರೋರು ಯಾರು ಅಂತ ಕೇಳ್ತಾರೆ. ಆಗ ಭದ್ರ ನಾನೇ ಸ್ವಾಮಿ ಅಂತ ಹೇಳ್ತಾನೆ. ಆಗ ಅವನು ಕೇಳ್ತಾ ಇದ್ದಾನೆ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೇಳ್ತಾರೆ. ಆಗ ಅವ್ನು ಭದ್ರ ಹೇಳ್ತಿದ್ದಾನೆ, 1.5 ವರ್ಷ ಆಯಿತು ಸಾಹೇಬ್ರೆ ಅಂತ ಹೇಳ್ತಾನೆ. ಆಗಲ್ಲ ಜಡ್ಜು ನಗಾಡ್ಕೊಂಡು, ಅಯ್ಯೋ 1.5 ವರ್ಷದಲ್ಲಿ ಇನ್ನೂ ಸಂಸಾರನೇ ಈಗ ಶುರು ಆಗ್ತಾ ಇದೆ, ಅಷ್ಟು ಬೇಗ ನೀವು ಡೈವರ್ಸ್ ತೊಗೊಳಕ್ಕೆ ಹೊರಟಿದ್ದೀರಲ್ಲ, ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಆದರೂ ಕೂಡ ಅವ್ನು ಭದ್ರ ಒಪ್ಪೋದೇ ಇಲ್ಲ ಸಾಹೇಬ್ರೆ, ಅವಳು ಬಸ್ರಿ ಅಂತ ಸುಳ್ಳು ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡಿ ಬಂದ್ಬಿಟ್ಟಿದ್ದಾಳೆ, ಅದು ನನ್ನ ಮನಸ್ಸಲ್ಲಿ ತುಂಬ ಕೊರಿತಾ ಇದೆ, ಅವಳು ಸುಳ್ಳು ಹೇಳಿದ್ಲು ಅಂತ ಹೇಳಿ ನನ್ನ ಹತ್ರ ಅವಳ ಹತ್ರ ಬದುಕಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಭದ್ರ ಕಾರಣ ಕೊಡ್ತಾನೆ. ಇಲ್ಲಿ ವಿದ್ಯಾ, ಹೌದು ಸಾಹೇಬ್ರೆ ನಾನು ಸುಳ್ಳು ಹೇಳಿದ್ದು ನಿಜ, ಪರಿಸ್ಥಿತಿ ಹಂಗಿತ್ತು, ಅವಾಗ ಸುಳ್ಳು ಹೇಳಿಬಿಟ್ಟೆ, ಆದರೆ ಇವಾಗ ನಾನು ದಿಟ್ಟವಾಗ್ಲೂ ಬಸ್ರಿ ಆಗಿದ್ದೀನಿ, ನನ್ನ ಮಗು ಹುಟ್ಟೋ ಮಗುಗೆ ಅಪ್ಪ ಯಾರು ಅಂತ ಕೇಳಿದ್ರೆ ಹೇಳೋದಕ್ಕೆ ಇರಬೇಕಲ್ವೇ ಸಾಹೇಬ್ರೆ, ನಾನು ಅವ್ರ ಜೊತೆ ಬದುಕೋದಕ್ಕೆ ಇಷ್ಟಪಡ್ತೀನಿ ಅದನ್ನೆಲ್ಲ ಅಂತ ಹೇಳಿ ಇವಳು ವಿದ್ಯಾ ಹೇಳ್ತಾ ಇದ್ದಾಳೆ. ಇಲ್ಲಿ ಸಾವಿತ್ರಿ ಫುಲ್ ಶಾಕ್ ಆಗಿ ಹಾಗೆ ನೋಡ್ತಾ ಇದ್ದಾಳೆ. ಕೇಸ್ ಯಾರ ಪರವಾಗಿ ಆಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.